ಬಂದೆ ಕೋಲಾರ ಯಾವಾಗ ಬಂದೆ ಭೇಟಿ ಮಾಡಿದ್ಯಾ? ಪ್ರೋಟೋಕಾಲ್ ಗೊತ್ತಿಲ್ಲ ನಿಮಗೆ? ಭೇಟಿ ಮಾಡಿ ಏನಾದ್ರು ಹೇಳಿದ್ಯಾ? ಇಲ್ಲಿ ಸಮಸ್ಯೆಗಳವೆ, ನಾನು ಬಂದಿದ್ದೀನಿ. ಇಲ್ಲಿದ್ದೆ ಮುಂಚೆ ಕೇರ್ಪುರಂ. ಏನ್ ಹೆಸರು? ವೇಣುಗೋಪಾಲ್ ರೆಡ್ಡಿ. ಯಾರು ಭೇಟಿ ಮಾಡಿಲ್ವಾ? ಯಾವ ಅಧಿಕಾರಿಗಳನ್ನು ನೀವು ಬೇರೆ ಅಧಿಕಾರಿಗಳ ತರ ಜಿಲ್ಲಾ MP ಅವ್ರನ್ನ ಅಂದ್ರೆ ನೀವು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ? ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್? ವಾಟ್ ಯು ಥಿಂಕ್ ಆಫ್ ಯುವರ್ ಸೆಲ್ಫ್ ಸರ್? ನಾನು ಸುಮ್ಮನೆ ಕೇಳ್ತಾ ಇದ್ದೀನಿ. ಅಲ್ಲ, ನಾನು ಕೇಳ್ತಾ ಇರೋದು MP ಅವ್ರು ಮಾತ್ರ ಭೇಟಿ ಮಾಡಿದ್ರೆ ನೀನು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ? ಹೋಗಿ ಡೆಲ್ಲಿಗೆ ಹೋಗಂತಂದ್ರೆ ಕೋಲಾರದಲ್ಲಿ ಇರ್ಬೇಡ. ಯಾಕಂದ್ರೆ ಭೇಟಿ ಮಾಡಿದ್ಯಾ ನೀನು? ಏನಂತ ತಿಳ್ಕೊಂಡಿದ್ಯಾ ನೀನು? ಯಾವ MLA MLC ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಲೆಕ್ಕನೇ ಇಲ್ವಾ ನಿನ್ಗೆ? ಲೆಟರ್ ಬರೀತೀನಿ ನಿನ್ ಮೇಲೆ, ಸಸ್ಪೆಂಡ್ ಮಾಡ್ಲಿ. ಲೆಟರ್ ಬರೀತೀನಿ ನಿನ್ ಮೇಲೆ. RTO ಹೋಗಿದ್ದೆ ನೋಡಕ್ಕೆ. ಆ ಆಫೀಸಲ್ಲಿ ಯಾರು ನಿಂತಿದ್ದಾರೆ, ನಾವೇನು ಆಫೀಸರ್ ನಾನು ಈ ಕಡೆ ತಿಂದು ನೋಡೋದು ಎಲ್ಲ ಇಲ್ಲಿ ಓಡಾಡ್ತಾರೆ, ಕಲ್ಲು ತರ ಓಡ್ತಾರೆ. ಏನು ಅಂತಂದ್ರೆ ಒಬ್ಬೊಬ್ಬರು ಒಂದೊಂದು ಏಜೆಂಟ್ ಇಟ್ಕೊಡೋಣ ಒಳಗಡೆ, ಒಂದೊಂದು ರೂಮಲ್ಲಿ ಒಬ್ಬೊಬ್ಬ ಏಜೆಂಟ್ ಎಲ್ಲ ಅವ್ರದೇ. ಏನ್ ನಾವೆಲ್ಲ ಯಾರು ಏನಾದ್ರು ಬೇರೆ ಸಾಮಾನ್ಯ ಪ್ರಜೆ ಏನಾದ್ರು ಹೋದ್ರೆ ಅದೇನು ಕೆಲಸ ಆಗೋದಿಲ್ಲ. ವಿತೌಟ್ ಬ್ರೋಕರ್ ಏನು ಆಗಲ್ಲ. RTOದಲ್ಲಿ ಇವ್ರು ಬಂದ್ಮೇಲೆ ಸ್ವಲ್ಪ ಕಂಟ್ರೋಲ್ ತಗೊಂಡಂಗೆ ಕಾಣಿಸ್ತಾ ಇದೆ ಅಷ್ಟೇ. ಏನು ಕಾಣಿಸ್ತಾ ಇದೆ? ಮಾತ್ರ ಕಾಣಿಸ್ತಾ ಅಷ್ಟೇ, ಏನು ಕಾಣಿಸ್ತಾ ಯಾವುದು ನಿಂತಿಲ್ಲ. ನೀವು ಬಂದು ಭೇಟಿ ಮಾಡಲ್ಲ ಮಾಡಿಲ್ಲ ಎಲ್ಲ MLAಗಳು ಏನ್ ಮಾಡ್ಬೇಕು, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಬಗ್ಗೆ ಅಟ್ಲೀಸ್ಟ್ ನಾನು ಬಂದಿದ್ದೀನಿ, ನೀವು ಯಾರು ಏನಂತ ನನ್ಗೆ ಯಾರು ಗೊತ್ತಿಲ್ಲ. ಏನಂತ ತಿಳ್ಕೊಂಡಿದ್ದೀರಿ ನೀವು? ಯಾವ ಊರು ನಿಮ್ದು? ಸ್ವಂತ ಊರು ಯಾವ್ದು? ಮುಂಚೆ ಕೆಲಸ ಮಾಡ್ತಾ ಇದ್ದಿಲ್ಲ? ಓ, ಕೇರ್ಪುರಂ ಹುಟ್ಟಿದ್ದು ಕೇರ್ಪುರಮೇ ಕೆಲಸ ಮಾಡಿದ್ದೆ. ಈಗ ನಂದು ಪಾಯಿಂಟ್ ಒಂದು ಬರ್ಕೊಂಡಿದ್ದೀನಿ. ಸಾರಿಗೆ ಓಡಾಟ ಅಂತಾರಾಜ್ಯ ಒಳಗೊಂಡಂತೆ ನಡೆಯುತ್ತಿರುವ ಕುರಿತು RTO ಅವರು ಪ್ರಸ್ತುತ ಕೈಗೊಂಡಿರುವ ಕ್ರಮಗಳ ವಿವರ. ವಾಟ್ ಆಕ್ಷನ್ ಯು ಹ್ಯಾವ್ ಟೇಕನ್? ಸಬ್ಮಿಟ್ ಮಾಡಿದ್ದೀನಿ ರಿಪೋರ್ಟ್ ಸರ್. ಈಗ ಆಂಧ್ರ ಪ್ರದೇಶ, ತಮಿಳುನಾಡು ಇದರಿಂದ ವಿತೌಟ್ ಪರ್ಮಿಟ್ ನಮ್ಮ ಜಿಲ್ಲೆಯಲ್ಲಿ ಬಂದು ಹೋಗ್ತೀವಲ್ಲ, ಇಂಟ್ರೆಸ್ಟ್ ಮಾಡಿದ್ದೀರಿ? ಇಂಟ್ರೆಸ್ಟೆಡ್ ಎಲ್ಲ ಚೆಕ್ ಮಾಡಿ ಪರ್ಮಿಟ್ ಸಮೇತ ನಾನು ಸಬ್ಮಿಟ್ ಮಾಡಿದ್ದೀನಿ. ಯಾರಿಗೆ ಮಾಡಿದ್ದೀರಿ? DC ಸಬ್ಮಿಟ್ MLA ಸಾಹೇಬ್ ಮಾಡಿದ್ದೀನಿ. MLA ಸಾಹೇಬ್ ಸಬ್ಮಿಟ್ ಮಾಡಿದ್ದೀನಿ. MLA ಯಾರು? MLA ಇರೋದು ಮಂಜು, ಇಲ್ಲಿರೋದು ಕೋಲಾರ. ಸ್ಟಾರ್ಟ್ ಆಗೋದು ಮುಳಬಾಗ್ಲು. ಈ ಕಡೆ KGF ಇಂದ ತಮಿಳುನಾಡು, ಈ ಕಡೆ ಶ್ರೀನಿವಾಸಪುರ ಅಂದ್ರೆ ಆಂಧ್ರ ಪ್ರದೇಶ. ನೀವು ಸೆಂಟ್ರಲ್ ಗವರ್ಮೆಂಟ್ ಮಂಜು ಹೇಳ್ಬಿಟ್ಟಿದ್ದೀನಿ ಅಂದ್ರೆ ಹೇಳಿದ ಕ್ವಶನ್ ಈಗ ಏನ್ ಆಕ್ಷನ್ ಹೇಳಿದ್ರಿ ಅದ ಹೇಳಿ. DCಗೆ ಹೇಳಿದ್ದೀರಾ? ವಾಟ್ ಆಕ್ಷನ್ ಯು ಹ್ಯಾವ್ ಟೇಕನ್? ತಿಳಿಸಿದ್ದೀನಿ ಸರ್. ಹಳೆ ಸಾಹೇಬ್ ಇದ್ರು ತಿಳಿಸಿದ್ದೀನಿ ಸರ್. ಆಕ್ಷನ್ ತಗೊಂಡು DC ಅವರ ಈ ಇಂಟರ್ಸ್ಟೇಟ್ ವೆಹಿಕಲ್ಸ್, ಲಾರಿಗಳು, ಬಸ್ಸುಗಳು ವಿತೌಟ್ ಪರ್ಮಿಟ್ ದೇ ಆರ್ ಎಂಟ್ರಿಂಗ್ ಅವರ್ ಸ್ಟೇಟ್ ವಿತೌಟ್ ಪೇಯಿಂಗ್ ಎನಿ ಟ್ಯಾಕ್ಸಸ್. ಅದನ್ನೆಲ್ಲ ಇಟ್ಕೊಂಡು ಬಾಕಿ ಅಲ್ಲ, ಏನು ದುಡ್ಡೇ ಕಟ್ತೀರಾ, ಅನಧಿಕೃತವಾಗಿ ಓಡಾಡ್ತಿದೆ ಅಂತ ಹೇಳಿ ಬಹಳಷ್ಟು ಕಂಪ್ಲೇಂಟ್ಸು ಮುಳಬಾಗ್ಲು MLA ಕಡೆಯಿಂದನೂ ಇದೆ, ಶ್ರೀನಿವಾಸಪುರ MLA ಕಡೆನೂ ಇದೆ, KGF MLA ಕಡೆ ಇದ್ದಾನೆ, ಕೋಲಾರ MLA ಇವ್ರ ಕಡೆನೂ ಇದೆ. ಇದಕ್ಕೆ ಆಕ್ಷನ್ ಏನ್ ತಗೊಂಡಿದ್ದೀರಾ ಇಲ್ಲ? ಆನ್ಲೈನ್ ಪೇಮೆಂಟ್ ಆಗೋದ್ರಿಂದ ಇದೆಲ್ಲ ಆ ಥರ ಸಮಸ್ಯೆ ಏನಿಲ್ಲ. ನೆಕ್ಸ್ಟ್ DC ಅವರೇ ಎಷ್ಟು ವೆಹಿಕಲ್ಸ್ ಇಟ್ಕೊಂಡವ್ರೆ, ಎಷ್ಟು ಫೈನ್ ಕಲೆಕ್ಟ್ ಮಾಡವ್ರೆ, ಇದನ್ನೆಲ್ಲ ಡೀಟೇಲ್ಸ್ ಬೇಕು ನನಗೆ. ನನಗೆ ಗೊತ್ತಿರೋ ಪ್ರಕಾರ ಏನು ತಗೋತಾ ಇಲ್ಲ ಇವರು. ಅಲ್ಲಿ RTO ಇನ್ಸ್ಪೆಕ್ಟರ್ ಅಡ್ಜಸ್ಟ್ ಮಾಡ್ಕೊಂಡು ಆ ಗಾಡಿಗಳು ಓಡಾಡ್ಕೊಂಡು ಹಂಗೇನೆ ಅವರು ಓಡಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಜಾಸ್ತಿ ಆಗೈತೆ ನಿಮ್ಮ RTO ಅವರು. ಅತ್ಯಂತ ಹೆಚ್ಚು ಏನಾದರೂ ನಡೆದ್ರೆ ಇದು RTO ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅದು ಬಾರ್ಡರ್ಗಳಿಗೆ ನಿಮ್ಮ ಇನ್ಸ್ಪೆಕ್ಟರ್ಗಳು ಒಂಥರ ಬಾಸಸ್ ಥರ ಅದೆಂತ ಚಪ್ಪಟ್ಟೆ ಇದ್ದಲ್ಲ ನಂದಿನೇ. ಏನಪ್ಪ ಮಂಜು ನಂದಿ
ಏನು ಅದೆಲ್ಲ ಕಾಪಾಡಕ್ಕಲ್ಲ, ರಾಜ್ಯದ ಇತಿಹಾಸಕ್ಕೆ ಕಾಪಾಡಕ್ಕಲ್ಲ, ದೊಡ್ಡ ಇಟ್ಕೊಂಡು ಇಟ್ಕೊಳ್ಳೋದು ದುಡ್ಡು ಸುಳಿ. ಇದೆಲ್ಲ ಕರೆಕ್ಟ್ ಆಗಿ ರಿಪೋರ್ಟ್ ಮಾಡಬೇಕು. ಮತ್ತೆ ಮಾಡಿ ನಿಮ್ಮ DC ಅವ್ರು ಕೊಟ್ಟು ನನಗೆ ಹೇಳ್ಬೇಕು. ಸ್ವಲ್ಪ ಮಾತಾಡ್ತೀನಿ. ಸರ್, ನೀವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿದೀನಿ ಅಂತ ಹೇಳಿದ್ರಿ, ಯುವರ್ ರೈಟ್. ನೀವು ಡಾಕ್ಯುಮೆಂಟ್ಸ್ ಒರಿಜಿನಲ್ ಏನೇನಿದೆಯೋ ಅದನ್ನ ಸಬ್ಮಿಟ್ ಮಾಡಿದ್ದೀರಾ, ಎಷ್ಟು ಬಸ್ಸುಗಳಿದ್ದಾವೆ, ಪರ್ಮಿಟ್ ಯಾವುದು, ಏನು, ಹಿಂಗೆ ಅಂತ ಎಲ್ಲ ನೀವು ಡಾಕ್ಯುಮೆಂಟ್ಸ್ ಏನಿದೆ ಸಬ್ಮಿಟ್ ಮಾಡಿದ್ದೀರಾ. ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿರೋ ಪ್ರಕಾರವಾಗಿ ಆ ರೂಟ್ಸ್ ಅಲ್ಲಿ ಆ ಬಸ್ಸುಗಳು ಎಲ್ಲ ಹೋಗ್ತಾ ಇದೆಯಾ? ಕೆಲವೊಂದು ವೈಲೇಷನ್ ಇದೆ ಸರ್, ಅದೇ ಪರ್ಮಿಟ್ ವೈಲೇಷನ್ ಬಗ್ಗೆ ಹೌದು, ಏನು ಯಾವ್ದು ಏನು ಡೀಟೇಲ್ ಕೊಡಿ, ಯಾವ್ದು ಮೇಲೆ ಅದು ಕೊಡ್ತೀನಿ. ಇಲ್ಲಿ ಕೊಡಿ. ನೀವು ಬಂದ ನೀವು ಡಾಕ್ಯುಮೆಂಟ್ ಕೊಟ್ಟಿರೋ ಪ್ರಕಾರವಾಗಿ ನೀವೆಲ್ಲೂ ನಿಮ್ ಗಾಡಿಗೆ ಓಡಾಡ್ತಾ ಇಲ್ಲ, ವೈಲೆನ್ಸ್ ಅಲ್ಲಿ ಓಡಾಡ್ತಾ ಇದೆ, ಎಲ್ಲ ಬಂದ್ಬಿಟ್ಟು ಇಲ್ಲಿಗಲ್ ಆಗಿ ಓಡಾಡ್ತಾ ಇರೋದು. ಇವಾಗ ನಾನು ಹೇಳಿದೆ ಮುಳ್ಬಾಗಿ ಚೆಕ್ ಪೋಸ್ಟ್ ಇದೆಯಲ್ಲ, RTO ಚೆಕ್ ಪೋಸ್ಟ್ ಇದೆಯಲ್ಲ, ಅಲ್ಲಿ ಡಿವೈಡ್ ಅಲ್ಲಿ ಇಬ್ಬರು ನಿಂತಿರ್ತಾರೆ ದೊಣ್ಣೆಗೆ ಇಟ್ಕೊಂಡು. ಅವ್ರು ಯಾರು ರೋಡಿಲ್ಲ, ಇಲ್ಲ ಬೇರೆ ದೇಶದವ್ರು ಏನಾದ್ರು ನಮ್ಮ ದೇಶಕ್ಕೆ ಬರ್ತಾ ಇದ್ದಾರೆ, ಇಲ್ಲ ಏನಾದ್ರು ಪ್ರವೇಶ ದೊಣ್ಣೆಗೆ ಇಟ್ಕೊಂಡು ಕೋಲಲ್ಲಿ ಹೊಡಿತಾರೆ. ಒಳಗಡೆ ಹೋಗ್ಬೇಕು, ನಾನು ಕಣ್ಣಾರೆ ನೋಡಿದೀನಿ, ಡ್ರೈವರ್ಗಳಿಗೆ ಕೋಲಲ್ಲಿ ಹೊಡಿತಾರೆ ಗೊತ್ತಾಗ.